ಲವ್ ಮಾಡೋದು ಲುಚ್ಚ ಕೆಲಸ. ಕರೆಕ್ಟ್. ನೀನು ಕೇಳಿಸ್ಕೊಂಡಿದ್ದು ನಿಜ. ಇಲ್ಲಾಂದ್ರೆ ಒಂದ್ಸಾರಿ ನೀನೇ ಆಲೋಚನೆ ಮಾಡು. ಇನ್ನೊಬ್ಬರು ಪ್ರೀತಿ ಮಾಡೋದನ್ನು ನೋಡಿ ಕೇಳಿ ಕಲ್ತೀಯಾ? ಇಲ್ಲ ಪ್ರೀತಿ ಅನ್ನೋದು ನಿನ್ನಲ್ಲೇ ಸ್ವಂತ ಹುಟ್ಟಿದೆ ಅಂತ. ನಿನ್ನಲ್ಲೇ ಸ್ವಂತ ಹುಟ್ಟಿದ್ರೆ ಆನಂದ ಇರುತ್ತೆ ಹೊರತು ಆಸೆ ಅವ್ರ ಅವಸರ ಇರಲ್ಲ. ಒಂದು ಹುಡುಗ ಹುಡುಗಿ ಮಧ್ಯೆ ಇರುವ ಸೆಕ್ಸುವಲ್ ನೀಡ್, ಎಮೋಷ್ನಲ್ ನೀಡ್, ಕಮರ್ಷಿಯಲ್ ನೀಡ್ಗೆ ಇವರು ಪ್ರೀತಿ ಅಂತ ಹೆಸರಿಟ್ಕೊಂಡು ಅದು ಫೇಲ್ ಆದಾಗ ನನ್ನ ನಂಬಿಕೆಗೆ ಮೋಸ ಮಾಡಿದ್ರ ಅಂತ ಡಿಪ್ರೆಷನ್ಗೆ ಹೋಗಿ ನೋವು ಪಡ್ತಾರೆ. ಇಂಥವ್ರನ್ನು ನೋಡಿ ನನಗೆ ನಗು ಬರುತ್ತೆ. ಪ್ರೀತಿ ಅನ್ನೋದು ಈಗ ಇಲ್ಲೆಲ್ಲೂ ಇಲ್ಲ. ಇಲ್ಲದ್ದನ್ನು ತಮ್ಮ ಬಳಕೆಗೆ ಆಗದ್ದನ್ನು ತಮಗೋಸ್ಕರ ಇದೆ ಎಂದು ಭಾವಿಸುವುದು ಮೂರ್ಖತನ. ಯಾಕಂದರೆ ಇಬ್ಬರ ಪ್ರೀತಿಯಲ್ಲಿ ಒಬ್ಬರು ಮಾತ್ರ ಲವ್ ಮಾಡ್ತಾರೆ, ಇನ್ನೊಬ್ಬರು ಅವರು ಲವ್ ಮಾಡೋದನ್ನು ಎಂಜಾಯ್ ಮಾಡ್ತಾರೆ. ನಾನು ಸಹ ನಿನ್ನ ಲವ್ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಎಫರ್ಟ್ಸನ್ನು ಮುಖವಾಡ ಧರಿಸ್ತಾರೆ. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಸಂಪೂರ್ಣವಾಗಿ ಗೊತ್ತಾದಾಗ ಇವ್ರ ಲವ್ ಫಿನಿಶ್. ಈಗ ಮತ್ತೆ ನೀನು ನಂಗೆ ಗೊತ್ತಿರುವವರು ನಿಜವಾಗಿ ಪ್ರೀತಿಸಿ ಮದುವೆಯಾಗಿ ಆನಂದವಾಗಿದ್ದಾರೆ ಅಂತ ಹೇಳೋಕ್ಕೆ ಬರಬೇಡ. ಅವರಲ್ಲಿ ಹೆಚ್ಚಾಗಿ ಒಳಗೆ ಇಲ್ಲದ ಭಾರ ಹಾಕ್ಕೊಂಡೆ ಅಂತ ಅವನು, ಮೋಸ ಹೋದೆ ಅಂತ ಅವಳು, ಮನಃಶಾಂತಿ ಕಳ್ಕೊಂಡೆ ಅಂತ ಇವರು. ಈ ಹುಡುಗರಿಗೆ ಯಾರ್ಫುಲ್ಲಾಗಿ ಪ್ರೀತಿಸೋಕ್ಕೆ ಬರಲ್ಲ ಅಂತ ಅವರು ಹೊರಗಡೆ ಹೇಳಿಕೊಳ್ಳದೆ 4 ಗೋಡೆ ಮಧ್ಯೆ ಒದ್ದಾಡ್ತಾರೆ. ಇಷ್ಟಪಡು, ಪ್ರೀತಿಯಲ್ಲಿ ಬೀಳ್ಬೇಡ. ನಿನ್ನ ಫೀಲಿಂಗ್ನ ಡೈರೆಕ್ಟಾಗಿ ಹೇಳಿಬಿಡು. ಸುಳ್ಳು ಹೇಳ್ತಾ, ಮೋಸ ಮಾಡ್ತಾ, ಮೋಸ ಹೋಗ್ತಾ ಸಾಯ್ಬೇಡ. ಪ್ರೀತಿ ಅನ್ನೋದು ಅರ್ಥ ಇಲ್ಲದ್ದು, ಅಸಂಬದ್ಧವಾದದ್ದು. ಫ್ಯಾಮಿಲಿ ಸಂಬಂಧ ಬಲ ಅಂತ ತಿಳ್ಕೊಂಡಿದ್ರೆ ನೀನು ಬಲಹೀನ ಅಂತ ಅರ್ಥ. ಬರಹಗಾರ ಅಂತ ಪಟ್ಟ ಕಟ್ಕೊಂಡು ಬದುಕೋಕ್ಕೋಸ್ಕರ ಸ್ಟೋರಿಯಲ್ಲಿ, ಪೊಯೆಟ್ರಿಯಲ್ಲಿ ಅಪ್ಪ ಅಂದರೆ ಹೀರೋ, ಅಮ್ಮ ಅಂದರೆ ತ್ಯಾಗ, ದೈವ ಅಂದ್ಕೊಂಡು ಆರ್ಡಿನರಿ ಪೇರೆಂಟ್ಸ್ನ ಬರವಣಿಗೆಯಲ್ಲಿ ಹೊಗಳಿ ಮಗ ಅಥವಾ ಮಗಳಾದ ನೀನು ಮನೆಯ ಜವಾಬ್ದಾರಿ ಹೊರಬೇಕು, ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು. ನೀನು ನೋಡ್ಕೊಳ್ತಿದ್ರೆ ಅದು ದೊಡ್ಡ ತಪ್ಪು ಅನ್ನೋ ಗಿಲ್ಟ್ ತಲೆಮಾರಿನಿಂದ ತಲೆಮಾರಿಗೆ ಮಕ್ಕಳಲ್ಲಿ ಅಭದ್ರತೆಯ, ಗುಲಾಮಗಿರಿಯ, ಕುರುಡು ಪ್ರೀತಿಯ ಸಂಕುಲೆಯಲ್ಲಿ ಸಾಯಿಸಲಾಗುತ್ತದೆ. ಇಂಥ ಕುಟುಂಬಕ್ಕೋಸ್ಕರ ತನ್ನ ಯೌವನವನ್ನು, ಕನಸುಗಳನ್ನು ಅವನಿಗೆ ಗೊತ್ತಿಲ್ಲದೆ ರೇಪ್ ಮಾಡಿಸಿದವನಿಗೆ ಈಗಾಗಲೇ ಇನ್ನರ್ ಸೆಲ್ಫ್ ಸತ್ತು ಜೀವಕಳೆ ಮಾಯವಾಗಿರುತ್ತದೆ. ಎಷ್ಟು ಕ್ರೂಯಲ್ಲೇ ಇದೆ. ನಾನು ಕೇಳಿದ 70% ಜನರಲ್ಲಿ ಮಕ್ಕಳನ್ನು ಯಾಕೆ ಹುಟ್ಟಿಸಿದ್ರು ಅನ್ನೋ ಪ್ರಶ್ನೆಗೆ ಕ್ಲಾರಿಟಿನೇ ಇಲ್ಲ. ಇನ್ನು ಉಳಿದವರಲ್ಲಿ ಹೇಳಿದ್ದು ವಂಶೋದ್ಧಾರಕ್ಕಾಗಿ ಅಂತೆ. ಇವರು ವಂಶ, ಒಡೆಯರ ವಂಶ ದಾನ ಮಾಡುತ್ತಾ ಉದ್ಧಾರ ಮಾಡೋಕ್ಕೆ ಬದುಕುವುದೇ ಮಿಡಲ್ ಕ್ಲಾಸ್ ಬದುಕು. ಸರಿಯಾಗಿ ಕೇಳಿದರೆ 4 ತಲೆಮಾರಿನ ಹೆಸರು ಸಹಿತ ನೆನಪಿರಲ್ಲ. ಇಂಥವರು ವಂಶ ಬೆಳೆಸಿ ಏನು ಸಾಧಿಸ್ತಾರೋ ನಂಗಂತೂ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಜನಕ್ಕೆ ನಿಜ ಗೊತ್ತು, ಆದರೂ ಅವರು ಹೇಳಲ್ಲ. ಯಾಕಂದರೆ ಅವರಿಗೆ ಸಾವಂದರೆ ಭಯ. ವಯಸ್ಸಾದ ಕಾಲಕ್ಕೆ ನಮ್ಮನ್ನು ನೋಡಿಕೊಳ್ಳುವವರು ಇರಬೇಕಂತ. ಇಲ್ಲಿ 90% ಜನರು ತಂದೆ ತಾಯಿಯ ಲೈಂಗಿಕ ಸುಖಕ್ಕೋಸ್ಕರ ಹುಟ್ಟಿದವರು. ಇಲ್ಲಿ ಯಾರಿಗೂ ಮಕ್ಕಳನ್ನು ಯಾಕೆ ಹುಟ್ಟಿಸಬೇಕೆನ್ನುವುದೇ ಗೊತ್ತಿಲ್ಲ. ಪ್ರಪಂಚದಲ್ಲಿರುವ ಪ್ರತಿ ಪ್ರಾಣಿಯೂ ಜನ್ಮ ಕೊಟ್ಟು ಆಹಾರ ಪಡೆಯುವ ದೈಹಿಕ ಮಾನಸಿಕ ಸಾಮರ್ಥ್ಯ ಬಂದ ನಂತರ ಬಿಟ್ಟು ಬಿಡುವವು. ನಾಗರಿಕನಾದ ಮಾನವ ತನ್ನ ಜಾತಿಗೆ ಸ್ವಾತಂತ್ರ್ಯ ನೀಡದೆ ಮಾನವ ವಿಕಾಸವನ್ನು ತಡೆ ಹಿಡಿಯುತ್ತಿರುವುದು ಎಷ್ಟೋ ನೋವುಂಟು ಮಾಡುವ ವಿಚಾರವಾಗಿದೆ. ಪ್ರೀತಿ ಮನಸ್ಸಿಗೆ ಸಂಬಂಧಿಸಿದ್ದು, ಒಂಥರ ಮಾನಸಿಕ ರೋಗ. ಅಂಟಿಸಿಕೊಳ್ಳಬೇಡ. ನಿನ್ನ ಕನಸುಗಳನ್ನು ಅತ್ಯಾಚಾರ ಮಾಡಿ ಕುಟುಂಬಕ್ಕೋಸ್ಕರ ಬದುಕಿದಾಗ ಒಂಟಿತನ ಬಿಟ್ಟರೆ ಸ್ವತಂತ್ರ ಬದುಕೆಲ್ಲಿದೆ? ನಿಮಗೆ ಕನಸಿದ್ರೆ ಇಂಡಿಪೆಂಡೆಂಟ್ ಆಗಿ ಬದುಕು. ಅದು ಬದುಕಂದ್ರೆ